ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕಾಫಿ ನಾಡು ಚಿಕ್ಕಮಗಳೂರಲ್ಲಿರುವ ಅತ್ಯಂತ ಅದ್ಭುತವಾದ ತಾಣ ಎಂದೇ ಕರೆಯಲ್ಪಡುವ ಕಳಸದ ಬಗ್ಗೆ 3 ಡೇಸ್ ಟ್ರಿಪ್ ಪ್ಲಾನ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಏನೆಲ್ಲ ಕವರ್ ಮಾಡ್ತೀನಿ ಅಂದರೆ ಬಜೆಟ್ ರೂಮ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ, ಹಾಗೆ ಕಳಸಕ್ಕೆ ಹೋಗ್ಲಿಕ್ಕೆ ಬೆಸ್ಟ್ ಟೈಮ್ ಯಾವುದು ಅಂತ ತಿಳಿಸ್ಕೊಡ್ತೀನಿ, ಹಾಗೆ ಊಟ ತಿಂಡಿ ಮಾಡ್ಕೊಳ್ಳಿಕ್ಕೆ ರೆಸ್ಟೋರೆಂಟ್ಸ್ ಬಗ್ಗೆ ಹೇಳ್ತೀನಿ. ಇಲ್ಲಕ್ಕೆ ಹೋದಾಗ ನೀವು 3 ದಿನದಲ್ಲಿ 11 ಜಾಗಗಳಿಗೆ ವಿಸಿಟ್ ಮಾಡಬಹುದು. ಈ ಎಲ್ಲಾ ಜಾಗಗಳ ಇಂಪಾರ್ಟೆನ್ಸ್ ಅನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ. ಪಶ್ಚಿಮ ಘಟ್ಟಗಳ ನಡುವೆ ನೆಲೆಸಿರುವ ಕಳಸವು ಒಂದು ಗುಪ್ತ ರತ್ನವಾಗಿದೆ. ಈ ಮೋಡಿ ಮಾಡುವ ಪಟ್ಟಣವು ಹಚ್ಚ ಹಸರಿನಿಂದ ಮತ್ತು ಮಂಜಿನ ಪರ್ವತಗಳಿಂದ ಆವೃತವಾಗಿದೆ. ನಗರ ಜೀವನದ ಜಂಜಾಟದಿಂದ ನೀವು ಪರಿಪೂರ್ಣವಾಗಿ ಪಾರಾಗಬೇಕು ಅಂದ್ರೆ ಈ ಸ್ಥಳಕ್ಕೆ ನೀವು ಭೇಟಿ ನೀಡಬೇಕು. ನೀವು ಆಧ್ಯಾತ್ಮಿಕತೆ, ಸಾಹಸ ಅಥವಾ ಪ್ರಶಾಂತವಾದ ವಾತಾವರಣವನ್ನ ಅನುಭವಿಸಬೇಕು ಅಂದ್ರೆ ಈ ತಾಣಕ್ಕೆ ನೀವು ಒಮ್ಮೆ ಆದ್ರೂ ಭೇಟಿ ನೀಡಲೇಬೇಕು. ಹಾಗೆ ಈ ಸ್ಥಳ ತುಂಬಾನೇ ಪವಿತ್ರ ಅಂತ ಹೇಳಲಾಗುತ್ತೆ, ಯಾಕಂದ್ರೆ ಇಲ್ಲಿ ನೀವು 5 ಪವಿತ್ರವಾದ ತೀರ್ಥಗಳನ್ನ ಕಾಣಬಹುದು. ವಸಿಷ್ಠ, ನಾಗ, ಕೋಟಿ, ರುದ್ರ ಹಾಗೂ ಅಂಬಾ ತೀರ್ಥಗಳು. ಇಲ್ಲಂತೂ ನೀವು ಅತ್ಯಂತ ಪ್ರಮುಖವಾದ ದೇವಾಲಯಗಳು, ಜಲಪಾತಗಳು, ಹಾಗೆ ಮೋಡಿ ಮಾಡುವ ಹಚ್ಚ ಹಸರಿನ ಬೆಟ್ಟಗಳು ಮತ್ತು ಸುಂದರ ನದಿಗಳ ವೀಕ್ಷಣೆ ಮಾಡಬಹುದು. ಬೆಂಗಳೂರಿಂದ ಕಳಸಕ್ಕೆ 300 ಕಿಲೋಮೀಟರ್ಸ್ ಆಗತ್ತೆ. ಇಲ್ಲಿಗೆ ನೀವು ನಿಮ್ಮ ಸ್ವಂತ ವಾಹನಗಳಲ್ಲೇನೆ ಟ್ರಾವೆಲ್ ಮಾಡಬೇಕಾಗತ್ತೆ, ಯಾಕಂದ್ರೆ ಇಲ್ಲಿಗೆ ಹೋದಾಗ ನಿಮಗೆ ಬೈಕ್ಗಳೇನು ರೆಂಟ್ಗೆ ಸಿಗೋದಿಲ್ಲ. ಹಾಗಾಗಿ ನಿಮಗೆ ಓನ್ ವೆಹಿಕಲ್ ಅವಶ್ಯಕತೆ ಇಲ್ಲಿ ಬೇಕಾಗತ್ತೆ. ಹಾಗೆ ನೀವು ಇಲ್ಲಿಗೆ ನಿಮ್ಮ ಸ್ವಂತ ವಾಹನಗಳಲ್ಲೇನೆ ಬರ್ತಾ ಇರೋದ್ರಿಂದ ಬೇರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅವಶ್ಯಕತೆ ನಿಮಗೆ ಬೀಳೋದಿಲ್ಲ. ಅಕಸ್ಮಾತ್ ನಿಮಗೆ ಯಾರಾದರೂ ರಿಲೇಟಿವ್ಸ್ ಇದ್ದಾರೆ ಕಳಸದಲ್ಲಿ ಅಂತ ಆದರೆ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಯೂಸ್ ಮಾಡಬಹುದು. ಅಂದರೆ ನೀವು ಪ್ರೈವೇಟ್ ಬಸ್ಗಳನ್ನು ಮೊದಲೇ ಬುಕ್ ಮಾಡಿಕೊಂಡು ನಂತರ ಟ್ರಾವೆಲ್ ಮಾಡಬೇಕಾಗತ್ತೆ. ಇದ್ರ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಇವಾಗ ಕಳಸಕ್ಕೆ ಹೋದಾಗ ನೀವು ಮೊದಲನೇ ದಿವಸ ಏನೆಲ್ಲ ನೋಡಬಹುದು ಅಂತ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ದಿವಸ ನೀವು ಕಳಸದಿಂದ 900 ಮೀಟರ್ಗಳಷ್ಟು ದೂರ ಇರುವಂತಹ ಶ್ರೀ ಕಳಸೇಶ್ವರ ದೇವಾಲಯಕ್ಕೆ ರೀಚ್ ಆಗಿ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯನ್ನ ಪಡೆದಿರುವ ಕಳಸೇಶ್ವರ ಸ್ವಾಮಿ ದೇವಾಲಯವು ಚಿಕ್ಕಮಗಳೂರಿನ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು. ಕಳಸೇಶ್ವರ ಸ್ವಾಮಿ ದೇವಾಲಯವು ಅತ್ಯಂತ ಪ್ರಾಚೀನ ಮತ್ತು ಮಹತ್ವಪೂರ್ಣವಾದ ದೇವಾಲಯವಾಗಿದೆ. ರಮಣೀಯವಾದ ಪಶ್ಚಿಮ ಘಟ್ಟಗಳಿಂದ ಸುತ್ತುವರೆದಿರುವ ಈ ತಾಣ ಕರ್ನಾಟಕದಲ್ಲಿನ ಜನಪ್ರಿಯ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಈ ದೇವಾಲಯಕ್ಕಂತೂ ಲಕ್ಷಾಂತರ ಭಕ್ತರು ಭೇಟಿ ನೀಡ್ತಾನೆ ಇರ್ತಾರೆ. ಭದ್ರಾ ನದಿಯ ದಡದಲ್ಲಿರುವ ಕಳಸವು ಶಿವನಿಗೆ ಸಮರ್ಪಿತವಾದ ಕಳಸೇಶ್ವರ ಸ್ವಾಮಿ ದೇವಾಲಯಕ್ಕೆ ನೆಲೆಯಾಗಿದೆ. ದಂತಕಥೆಯ ಪ್ರಕಾರ ಹಿಮಾಲಯದಲ್ಲಿ ಶಿವ ಮತ್ತು ಪಾರ್ವತಿಯ ವಿವಾಹದ ಸಮಯದಲ್ಲಿ ಇಡೀ ದೇವತೆಗಳ ಉಪಸ್ಥಿತಿಯು ಭೂಮಿಯ ಚಲನೆಯಲ್ಲಿ ಬದಲಾವಣೆಯನ್ನ ಉಂಟುಮಾಡಿತ್ತು. ಆಗ ಭಗವಾನ್ ಶಿವನು ಮಹರ್ಷಿಯಾದ ಅಗಸ್ತ್ಯರನ್ನ ದಕ್ಷಿಣಕ್ಕೆ ಪ್ರಯಾಣಿಸಲು ಮತ್ತು ಭೂಮಿಯ ಚಲನೆಯನ್ನ ಸಮತೋಲನಗೊಳಿಸಲು ವಿನಂತಿಸ್ತಾನೆ. ಶಿವ ಮತ್ತು ಪಾರ್ವತಿಯ ವಿವಾಹದ ಸಮಯದಲ್ಲಿ ಅಗಸ್ತ್ಯ ಮುನಿಗಳು ನೆಲೆಸಿದ್ದ ಸ್ಥಳವೇ ಈ ಕಳಸ ಎಂದು ನಂಬಲಾಗುತ್ತೆ. ಈ ಸ್ಥಳ ಅಂತೂ ಸ್ಕಂದ ಪುರಾಣದೊಂದಿಗೆ ಸಂಬಂಧವನ್ನ ಹೊಂದಿದೆ ಅಂತ ನಂಬಲಾಗುತ್ತೆ. ಒಟ್ಟಾರೆ ಕಳಸಕ್ಕೆ ಹೋದಾಗ ನೀವು ಈ ದೇವಾಲಯಕ್ಕೆ ಭೇಟಿ ನೀಡದೆ ಹಿಂದಿರುಗಿ. ಈ ದೇವಾಲಯವನ್ನ ನೋಡಾದ್ಮೇಲೆ ಇಲ್ಲಿಂದ 3.5 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮ್ಗೆ ಅಂಬಾ ತೀರ್ಥ ಸಿಗತ್ತೆ. ನಾನೀಗಾಗಲೇ ನಿಮಗೆ ಹೇಳ್ದಾಗೆ ಇಲ್ಲಿಗೆ ಬಂದಾಗ ನೀವು ಪವಿತ್ರವಾದ ಪಂಚತೀರ್ಥಗಳನ್ನ ಕಾಣಬಹುದು. ಭದ್ರಾ ನದಿಯು ಕುದುರೆಮುಖ, ಕಳಸಾ ಹಾದಿಯ ಸಹ್ಯಾದ್ರಿ ಪರ್ವತ ಪ್ರದೇಶಗಳ ಕಣಿವೆಯಲ್ಲಿ ಸಾಗುತ್ತೆ. ಹೀಗೆ ಕಳಸದ ಬಳಿ ಸಾಗುವಾಗ ಅಂಬಾ ತೀರ್ಥ, ರುದ್ರತೀರ್ಥ, ಕೋಟಿ ತೀರ್ಥ, ನಾಗತೀರ್ಥ ಹಾಗೂ ವಸಿಷ್ಠ ತೀರ್ಥಗಳಾಗಿ ಹರಿಯುತ್ತೆ. ಈ ಪಂಚತೀರ್ಥಗಳಲ್ಲಿ ಒಂದಾದ ಅಂಬಾ ತೀರ್ಥವು ಪರಶುರಾಮ ಕ್ಷೇತ್ರ, ಅಂಬಾ ತೀರ್ಥ, ಅಂಬೂ ತೀರ್ಥ, ಮಾತೃಕಾ ತೀರ್ಥ ಎಂದೆಲ್ಲ ಕರೆಯಲ್ಪಡುತ್ತೆ. ಇನ್ನೊಂದೇನು ಅಂದರೆ ತ್ರೇತಾಯುಗದಲ್ಲಿ ಶ್ರೀರಾಮನು ವನವಾಸಕ್ಕೆಂದು ಬಂದಾಗ ಈ ಸ್ಥಳದಲ್ಲಿ ಒಂದಷ್ಟು ಕಾಲವನ್ನ ಕಳೆದಿದ್ರು ಅಂತ ಹೇಳಲಾಗುತ್ತೆ. ಹಾಗೆ ಸೀತೆ ಇದೇ ನೀರಲ್ಲಿ ಮಿಂದು ತನ್ನ ಸೀರೆಯನ್ನ ಇಲ್ಲೇ ಒಂದು ಬಂಡೆಯ ಮೇಲೆ ಹಾಸಿದ್ಲು ಅಂತ ಹೇಳಲಾಗುತ್ತೆ. ಆ ಬಂಡೆ ಈಗಲೂ ಕೂಡ ಸೀತೆ ಸೆರೆಗೆಂದೇ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಮಳೆಗಾಲದಲ್ಲಂತೂ ಈ ನೀರು ಹೆಚ್ಚು ಬೋರ್ಗರಿಯೋದ್ರಿಂದ ಇಲ್ಲಿಗೆ ನಾವು ಭೇಟಿ ನೀಡಲು ಸಾಧ್ಯನೇ ಇಲ್ಲ ಮತ್ತು ಅಪಾಯಕಾರಿ ಕೂಡ. ಆದ್ರಿಂದ ನೀವು ಪೋಸ್ಟ್ ಮಾನ್ಸೂನ್ ಸೀಸನ್ ಇಲ್ಲಿಗೆ ಭೇಟಿ ನೀಡೋದು ತುಂಬಾನೇ ಉತ್ತಮ. ಇದಾದ್ಮೇಲೆ ಇಲ್ಲಿಂದ 8 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯಕ್ಕೆ ರೀಚ್ ಆಗಿ.
ಶ್ರೀ ಕ್ಷೇತ್ರ ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಸ್ಥಾನವು ಅನ್ನಪೂರ್ಣೇಶ್ವರಿ ದೇವಿಗೆ ಸಮರ್ಪಿತವಾದ ದೇವಾಲಯವಾಗಿದೆ. ಈ ದೇವಾಲಯವನ್ನ ಆದಿಶಕ್ತಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ ಅಥವಾ ಶ್ರೀ ಕ್ಷೇತ್ರ ಹೊರನಾಡು ದೇವಸ್ಥಾನವೆಂದೇ ಕರೆಯಲಾಗುತ್ತೆ. ಕರ್ನಾಟಕದ ಜನಪ್ರಿಯ ದೇವಿ ದೇವಾಲಯಗಳಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯ ಕೂಡ ಒಂದು. ಈ ದೇವಾಲಯ ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯದ ನಡುವೆ ಇದೆ. ಇಲ್ಲಿರುವ ವಿಗ್ರಹವನ್ನ 8ನೇ ಶತಮಾನದಲ್ಲಿ ಅಗಸ್ತ್ಯ ಮುನಿಗಳು ಸ್ಥಾಪಿಸಿದ್ರು ಅಂತ ನಂಬಲಾಗುತ್ತೆ. ಅನ್ನಪೂರ್ಣ ಎನ್ನುವ ಪದವು 2 ಪದಗಳ ಅರ್ಥವನ್ನ ನೀಡುತ್ತೆ. ಅನ್ನ ಅಂದ್ರೆ ಆಹಾರ ಮತ್ತು ಪೂರ್ಣ ಎಂದ್ರೆ ಸಂಪೂರ್ಣ ಅಂತ ಅರ್ಥ. ಅನ್ನಪೂರ್ಣವನ್ನ ಸಂಪೂರ್ಣ ಆಹಾರವೆಂದೇ ಪರಿಗಣಿಸಲಾಗುತ್ತೆ. ಹಾಗೆ ಇಲ್ಲಿ ನೆಲೆಸಿರುವ ತಾಯಿಯನ್ನ ಆಹಾರ ದೇವತೆ ಎಂದೇ ಪೂಜಿಸಲಾಗುತ್ತೆ. ಇಲ್ಲಿಯ ದೇವಿಯ ಆಶೀರ್ವಾದವನ್ನ ಪಡೆದ ಜನರು ತಮ್ಮ ಜೀವನದಲ್ಲಿ ಎಂದಿಗೂ ಆಹಾರ ಮತ್ತು ಧಾನ್ಯದ ಕೊರತೆಯನ್ನ ಎದುರಿಸಬೇಕಾಗೋದಿಲ್ಲವೆಂದು ನಂಬುತ್ತಾರೆ. ಈ ದೇವಾಲಯಕ್ಕೆ ಸಂಬಂಧಿಸಿದ ದಂತಕಥೆಗಳನ್ನ ನೋಡೋದಾದ್ರೆ ಒಮ್ಮೆ ಶಿವ ಮತ್ತು ಪಾರ್ವತಿ ದೇವಿಯು ವಾದ ವಿವಾದಗಳನ್ನ ಮಾಡ್ತಾ ಇರ್ತಾರೆ. ಅದು ಮುಂದುವರೆದಂತೆ ಆಹಾರ ಸೇರಿದಂತೆ ಜಗತ್ತಿನಲ್ಲಿರುವ ಎಲ್ಲವೂ ಭ್ರಮೆಯೇ ಎಂದು ಶಿವ ಘೋಷಿಸ್ತಾನೆ. ಆಗ ಅವನ ಮಾತುಗಳನ್ನ ಅಲ್ಲಗೆಳೆಯಲು ಪಾರ್ವತಿ ದೇವಿ ಕಣ್ಮರೆಯಾಗಿ ಇಡೀ ಪ್ರಕೃತಿಯನ್ನ ನಿಚ್ಚಳಗೊಳಿಸ್ಬಿಡ್ತಾಳೆ ಮತ್ತು ಈ ಕಾರಣಕ್ಕಾಗಿಯೇ ಇಡೀ ಪ್ರಪಂಚಕ್ಕೆ ಬರಗಾಲ ಉಂಟಾಗ್ಬಿಡತ್ತೆ. ಆಗ ಸುತ್ತಲಿನ ಜನಜೀವನವೆಲ್ಲ ಅಸ್ತವ್ಯಸ್ತಗೊಳ್ಳುತ್ತೆ. ನಂತರ ಋಷಿಗಳು ಪಾರ್ವತಿಯ ಕರುಣೆಗಾಗಿ ಪ್ರಾರ್ಥಿಸಿದಾಗ ಶಿವನು ಪಾರ್ವತಿಯ ಬಳಿ ಬಂದು ತನ್ನ ತಪ್ಪೇನೆಂದು ಅರ್ಥವಾಯಿತು ಎಂದು ಹೇಳಿ ಆಕೆಯ ಮನಸ್ಸನ್ನ ಒಲಿಸ್ತಾನೆ. ನಂತರ ಪಾರ್ವತಿ ದೇವಿಯು ಕಾಣಿಸಿಕೊಂಡು ಎಲ್ಲರಿಗೂ ಆಹಾರವನ್ನ ವಿತರಿಸ್ತಾಳೆ. ಅಂದಿನಿಂದ ದೇವಿಯನ್ನ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ಎಂದೇ ಪೂಜಿಸಲಾಗುತ್ತೆ. ಈ ದೇವಾಲಯಕ್ಕೆ ಭೇಟಿ ನೀಡುವ ಮಾರ್ಗನೇ ತುಂಬಾ ಸೊಗಸು ಅಂತ ಹೇಳಬಹುದು. ಘಾಟ್ಗಳು ಮತ್ತು ದಟ್ಟವಾದ ಕಾಡುಗಳ ನಡುವೆ ನೀವು ಪ್ರಯಾಣಿಸ್ತೀರಾ. ಇದಂತೂ ನಿಮಗೆ ಒಂದು ಅದ್ಭುತವಾದ ಪ್ರಯಾಣದ ಅನುಭವವನ್ನ ನೀಡುತ್ತೆ. ಹಾಗೆ ಹೊರನಾಡಂತೂ ನಿಮಗೆ ಭೂಮಿಯ ಮೇಲಿನ ಸ್ವರ್ಗದಂತೆ ಕಾಣುತ್ತೆ. ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯ ಕೃಪೆ ನಿಮ್ಮ ಮೇಲೆ ಸದಾಕಾಲ ಇರಬೇಕು ಅಂದರೆ ಇಲ್ಲಿಗೆ ಹೋದಾಗ ನೀವು ಅಲ್ಲಿನ ಪ್ರಸಾದವನ್ನು ಸ್ವೀಕರಿಸಿ. ಹಾಗೆ ಆ ಪ್ರಸಾದವನ್ನು ನೀವು ಒಂದು ಅಗಳು ಕೂಡ ಬಿಡದೆ ತಿನ್ನಬೇಕಾಗತ್ತೆ. ಇಲ್ಲಿ ಪ್ರಸಾದವನ್ನು ಸ್ವೀಕರಿಸೋದ್ರಿಂದ ನಿಮ್ಮ ಎಲ್ಲ ಪಾಪಗಳು ನಶಿಸಿ ಹೋಗುತ್ತೆ ಅಂತ ನಂಬಲಾಗುತ್ತೆ. ಈ ತಾಯಿಯ ದರ್ಶನವನ್ನು ಪಡ್ಕೊಂಡಾದ್ಮೇಲೆ ಇಲ್ಲಿಂದ ನೀವು 18 ಕಿಲೋಮೀಟರ್ಗಳಷ್ಟು ದೂರ ಹೋದರೆ ಎಳನೀರು ಜಲಪಾತ ನಿಮಗೆ ಸಿಗುತ್ತೆ. ದಟ್ಟವಾದ ಕಾಡಿನಿಂದ ಆವೃತವಾಗಿರುವ ಇಲ್ಲಿನ ನೀರು ಅತ್ಯಂತ ಉಲ್ಲಾಸದಾಯಕವಾಗಿದ್ದು ಬಹಳ ಎತ್ತರದಿಂದ ಬೀಳುತ್ತೆ. ಇದಂತೂ ಚಿಕ್ಕಮಗಳೂರಿನ ಅತಿ ಕಡಿಮೆ ಅನ್ವೇಷಿಸಲ್ಪಟ್ಟ ಜಲಪಾತಗಳಲ್ಲಿ ಒಂದು. ಹಾಗೆ ಈ ಜಲಪಾತವನ್ನ ಎಳನೀರು ಜಲಪಾತ ಅಂತಾನೆ ಯಾಕೆ ಕರೀತಾರೆ ಅಂತ ಎಕ್ಸಾಕ್ಟ್ ಆಗಿ ಮಾಹಿತಿ ಇಲ್ಲ. ಆದ್ರೆ ಈ ನೀರು ಬಹಳ ಸಿಹಿಯಾಗಿರೋದ್ರಿಂದ ಇದನ್ನ ಎಳನೀರು ಜಲಪಾತ ಎಂದೇ ಕರೀತಾರೆ ಅಂತ ಹೇಳಬಹುದು. ಇನ್ನೊಂದೇನು ಅಂದರೆ ಈ ಜಲಪಾತದ ರೋಡ್ ಅಷ್ಟೇನು ಚೆನ್ನಾಗಿಲ್ಲ, ತುಂಬ ಮಣ್ಣಿರುತ್ತೆ. ಆದ್ದರಿಂದ ನೀವು ಎಳನೀರು ಗ್ರಾಮದಲ್ಲೇನೆ ನಿಮ್ಮ ವೆಹಿಕಲ್ಸನ್ನು ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಒಂದು 3ರಿಂದ 4 ಕಿಲೋಮೀಟರ್ ನೀವು ಟ್ರೆಕ್ಕಿಂಗ್ ಮಾಡಬೇಕಾಗತ್ತೆ. ಅದರ ಮೂಲಕ ನಿಮಗೆ ಫಾಲ್ಸ್ ಕಾಣಲಿಕ್ಕೆ ಸಿಗೋದು. ಇಲ್ಲಿಗೆ ನಿಮ್ಮ ಮೊದಲನೇ ದಿವಸದ ಪ್ರವಾಸ ಮುಗಿಯುತ್ತೆ. 2ನೇ ದಿವಸ ಬೆಳಗ್ಗೆ ಕಳಸದಿಂದ 5 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಸೋರ್ಮನೆ ಜಲಪಾತಕ್ಕೆ ರೀಚ್ ಆಗಿ. ಈ ಜಲಪಾತ ಅಂತೂ ದಟ್ಟ ಅರಣ್ಯದಿಂದ ಆವೃತವಾದ ಖಾಸಗಿ ಎಸ್ಟೇಟ್ನಲ್ಲಿದೆ. ಈ ಜಲಪಾತ ಅಂತೂ ಸುಂದರವಾದ ಸ್ಫಟಿಕ ಸ್ಪಷ್ಟವಾದ ಕೊಳವನ್ನ ರೂಪಿಸುತ್ತೆ. ಇದು ಪ್ರವಾಸಿಗರಿಗೆ ನೀರಲ್ಲಿ ಈಜಲು ಮತ್ತು ಆಟವಾಡಲು ಉತ್ತಮವಾದ ಸ್ಥಳ ಅಂತಾನೆ ಹೇಳಬಹುದು. ಹಾಗೆ ನೀವು ಯಾವುದೇ ವಾಟರ್ ಬಾಡೀಸ್ ಹತ್ರ ಹೋದಾಗ ತುಂಬಾನೇ ಎಚ್ಚರವನ್ನ ವಹಿಸಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ತುಂಬಾ ಪಾಚಿ ಕಟ್ಕೊಂಡಿರಬಹುದು, ಹಾಗೆ ಜಾರ್ತಾನೂ ಇರಬಹುದು. ಅದರಿಂದ ನಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹಾಗೆ ನಿಮಗೆ ಪಾರ್ಕಿಂಗಿಂದ ಈ ಒಂದು ವಾಟರ್ ಫಾಲ್ಸ್ ನೋಡಲಿಕ್ಕೆ ಒಂದು 5ರಿಂದ 10 ನಿಮಿಷಗಳ ಕಾಲ ನೀವು ವಾಕಿಂಗನ್ನು ಮಾಡಬೇಕಾಗತ್ತೆ. ಹಾಗೆ ನೀವು ಇಲ್ಲಿಗೆ ಹೋದಾಗ ಎಂಟ್ರಿ ಟಿಕೆಟ್ಸನ್ನು ಕೂಡ ಪೇ ಮಾಡಬೇಕಾಗತ್ತೆ. ಒಬ್ಬರಿಗೆ 50 ರೂಪಾಯಿಯನ್ನು ಚಾರ್ಜ್ ಮಾಡ್ತಾರೆ. ಈ ಜಲಪಾತವನ್ನು ನೋಡಾದ್ಮೇಲೆ ಇಲ್ಲಿಂದ 12 ಕಿಲೋಮೀಟರ್ಗಳಷ್ಟು ದೂರ ಹೋದರೆ ನಿಮಗೆ ಸಂಸೆ ಶ್ರೀ ಗಣಪತಿ ದೇವಾಲಯ ಸಿಗುತ್ತೆ. ಪಶ್ಚಿಮ ಘಟ್ಟಗಳಲ್ಲಿರುವ ಸಂಸೆ ಎಂಬ ಸುಂದರವಾದ ಹಳ್ಳಿಯಲ್ಲಿ ನೆಲೆಗೊಂಡಿರುವ ಗಣಪತಿ ದೇವಾಲಯವು ಗಮನಾರ್ಹವಾದ ಆಧ್ಯಾತ್ಮಿಕ ಹೆಗ್ಗುರುತಾಗಿದೆ. ಹಚ್ಚ ಹಸಿರಿನ ಪ್ರಾಚೀನ ಪರ್ವತಗಳು ಮತ್ತು ಪ್ರಶಾಂತ ಪರಿಸರದ ನಡುವೆ ನೆಲೆಸಿರುವ ಈ ದೇವಾಲಯವು ದೂರ ದೂರುಗಳಿಂದ ಭಕ್ತರನ್ನ ಹಾಗೂ ಪ್ರವಾಸಿಗರನ್ನ ಆಕರ್ಷಿಸ್ತಾ ಇದೆ. ಈ ದೇವಾಲಯದ ಸುತ್ತಲಿನ ಸೊಂಪಾದ ಕಾಡುಗಳು, ಧುಮ್ಮಿಕ್ಕುವ ಜಲಪಾತಗಳು ಮತ್ತು ಉಸಿರು ಕಟ್ಟುವ ನೋಟಗಳನ್ನು ಅನ್ವೇಷಿಸೋದೇ ತುಂಬಾ ಚೆನ್ನಾಗಿರುತ್ತೆ.
ಹಚ್ಚ ಹಸಿರಿನ ನಡುವೆ ನೆಲೆಸಿರುವ ಈ ಗಣಪತಿಯನ್ನ ನೀವು ಒಮ್ಮೆಯಾದ್ರೂ ನೋಡಲೇಬೇಕು. ಈ ತಾಣ ಅಂತೂ ನಿಮ್ಮನ್ನ ಮಂತ್ರಮುಗ್ಧರನ್ನಾಗಿಸೋದ್ರಲ್ಲಿ ಡೌಟೇ ಇಲ್ಲ. ಈ ದೇವಾಲಯವನ್ನ ನೋಡಾದ್ಮೇಲೆ ಇಲ್ಲಿಂದ ನೀವು 28 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮಗೆ ರಾಣಿ ಝರಿ ವ್ಯೂ ಪಾಯಿಂಟ್ ಸಿಗುತ್ತೆ. ಇಲ್ಲಿನ ಸ್ಥಳೀಯರ ಪ್ರಕಾರ ಮೈಸೂರಿನ ಟಿಪ್ಪು ಸುಲ್ತಾನನಿಂದ ತಪ್ಪಿಸಿಕೊಳ್ಳಲು ರಾಣಿ ಪದ್ಮಿನಿ ದೇವಿ ಈ ಶಿಖರದಿಂದ ಹಾರಿದ್ರು ಅಂತ ಹೇಳಲಾಗುತ್ತೆ. ಆದ್ರಿಂದಾನೇ ಈ ಸ್ಥಳಕ್ಕೆ ರಾಣಿ ಝರಿ ಎಂದೇ ಕರೆಯಲಾಗುತ್ತೆ. ಇಲ್ಲಿ ನೀವು ಟ್ರೆಕ್ಕಿಂಗ್ ಮಾಡೋಕ್ಕಾಗಿ 1.5 ಕಿಲೋಮೀಟರ್ ಅಷ್ಟು ನಡಿಬೇಕಾಗತ್ತೆ. ಅದಾದ್ಮೇಲೆ ನಿಮಗೆ ಅದ್ಭುತವಾದ ಹಚ್ಚ ಹಸಿರಿನ ಬೆಟ್ಟ ಗುಡ್ಡಗಳು ಕಾಣಲು ಸಿಗ್ತವೆ. ಇಲ್ಲಂತೂ ನೀವು ವಿವಿಧ ಪಕ್ಷಿಗಳ ವೀಕ್ಷಣೆ, ಚಹಾ, ಕಾಫಿ ಮತ್ತು ರಬ್ಬರ್ ಎಸ್ಟೇಟ್ಗಳ ನೋಟ ಹಾಗೂ ತೆರೆದ ಹುಲ್ಲುಗಾವಲುಗಳನ್ನು ಕಾಣಬಹುದು. ಇದಂತೂ ಎಲ್ಲರನ್ನೂ ಆನಂದಿಸುತ್ತೆ. ಇದಂತೂ ಒಂದು ಮೀಡಿಯಂ ಟ್ರೆಕ್ಕಿಂಗ್ ಆಗಿರುತ್ತೆ. ಹಾಗೆ ಇದು ಅಷ್ಟೊಂದೇನು ಕಷ್ಟ ಅಂತ ಆಗೋದಿಲ್ಲ. ಅಪ್ರಾಕ್ಸಿಮೇಟ್ಲಿ ನೀವೊಂದು 45 ನಿಮಿಷದಿಂದ 1 ಅವರನ್ನು ನೀವಿಲ್ಲಿ ಸ್ಪೆಂಡ್ ಮಾಡ್ತೀರಾ ಟ್ರೆಕ್ಕಿಂಗಾಗಿ. ಹಾಗೆ ಇಲ್ಲಿ ಎಂಟ್ರಿ ಚಾರ್ಜಸ್ ಅಂತ ಏನೂ ಕಟ್ಟೋದು ಬೇಕಾಗೋದಿಲ್ಲ. ಈ ಬೆರಗುಗೊಳಿಸುವ ವ್ಯೂ ಪಾಯಿಂಟ್ನಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಆನಂದವಾಗಿ ಕಾಲ ಕಳೆಯಬಹುದು. ಇಲ್ಲಿಂದ ಕಾಣುವ ಪಶ್ಚಿಮ ಘಟ್ಟಗಳ ನೋಟ ಅತ್ಯಂತ ಸುಂದರ. ಇದಾದ ಮೇಲೆ ಇಲ್ಲಿಂದ ನೀವು 5 ಕಿಲೋಮೀಟರ್ಗಳಷ್ಟು ದೂರ ಹೋದರೆ ಕೊಡಿಗೆ ಜಲಪಾತ ಸಿಗುತ್ತೆ. ಇದಂತೂ ಕರ್ನಾಟಕದ ಬೆರಗುಗೊಳಿಸುವ ಜಲಪಾತಗಳಲ್ಲಿ ಒಂದು ಮತ್ತು ಚಿಕ್ಕಮಗಳೂರು ಬಳಿ ಭೇಟಿ ನೀಡಲು ಅತ್ಯಂತ ಸುಂದರವಾದ ಸ್ಥಳ ಅಂತಾನೆ ಹೇಳಬಹುದು. ಈ ಜಲಪಾತ ಅಂತೂ ದಟ್ಟ ಅರಣ್ಯದಿಂದ ಆವೃತವಾಗಿದೆ. ಹಾಗೆ ಈ ಜಲಪಾತವನ್ನು ನೀವು ವೀಕ್ಷಿಸಲು ಪಾರ್ಕಿಂಗ್ ಜಾಗದಿಂದ ಒಂದು 10 ರಿಂದ 15 ನಿಮಿಷಗಳ ಕಾಲ ಟ್ರೆಕ್ಕಿಂಗ್ ಮಾಡಬೇಕಾಗತ್ತೆ. ಹಾಗೆ ನೀವು ಇಲ್ಲಿಗೆ ಹೋದಾಗ ಎಂಟ್ರಿ ಫೀಸನ್ನು ಕೂಡ ತಗೊಳ್ತಾರೆ. 30 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಇಲ್ಲಿಗೆ ನಿಮ್ಮ ಕಳಸದ 2ನೇ ದಿವಸದ ಪ್ರವಾಸ ಕೂಡ ಮುಗಿಯುತ್ತೆ. 3ನೇ ದಿವಸ ಬೆಳಗ್ಗೆ ನೀವು ಕಳಸದಿಂದ 2.5 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಕಳಸ ಹ್ಯಾಂಗಿಂಗ್ ಬ್ರಿಡ್ಜ್ಗೆ ರೀಚ್ ಆಗಿ. ಈ ಸೇತುವೆ ಮೇಲೆ ನಡೆಯುವುದೇ ಒಂದು ಸಾಹಸ ಅಂತ ಹೇಳಬಹುದು. ಯಾಕಂದರೆ ಈ ಸೇತುವೆಯ ತೂಗಾಡುವ ಚಲನೆ ಆಗಿರಬಹುದು ಅಥವಾ ಕೆಳಗೆ ಹರಿತಾ ಇರುವಂತಹ ಭದ್ರಾ ನದಿಯ ಶಬ್ದದೊಂದಿಗೆ ಸೇರಿಕೊಂಡು ನಿಮಗೆ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುತ್ತೆ. ಹಾಗೆ ನೀವೇನಾದರೂ ಪಕ್ಷಿ ವೀಕ್ಷಣೆಯನ್ನ ಆನಂದಿಸ್ತೀರಾ ಅಂದರೆ ಈ ಸ್ಥಳ ನಿಮಗೆ ತುಂಬ ಸೂಕ್ತವಾದದ್ದು. ಯಾಕಂದರೆ ಇಲ್ಲಿ ವಿವಿಧ ರೀತಿಯ ಪಕ್ಷಿ ವೀಕ್ಷಣೆಯನ್ನ ನೀವು ಕಾಣಬಹುದು. ಹಾಗೆ ಇದು ಏಕೈಕ ಪಶ್ಚಿಮ ಘಟ್ಟಗಳ ಪಕ್ಷಿ ಪ್ರಭೇದಗಳಿಗೆ ನೆಲೆಯಾಗಿದೆ. ಈ ಸೇತುವೆ ಅಂತೂ ಸಂಪೂರ್ಣವಾಗಿ ರಕ್ಷಿಸಲ್ಪಟ್ಟಿದೆ. ಆದರೂ ಕೂಡ ನೀವು ಎತ್ತರಕ್ಕೆ ಭಯಗೊಳ್ತೀರಾ ಅಂತ ಆದರೆ ಇದನ್ನ ನೀವು ಒಂದ್ಸರ್ತಿ ಆದರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಿಮಗೆ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇಲ್ಲಂತೂ ನೀವು ಯಾವುದೇ ಕಡೆ ಕಣ್ಣು ಹಾಯಿಸಿದ್ರೂ ಕೂಡ ಹಚ್ಚ ಹಸಿರು ಕಾಣುತ್ತೆ. ಹಾಗೆ ಬೆಟ್ಟ ಗುಡ್ಡಗಳು, ವೆಸ್ಟರ್ನ್ ಘಾಟ್ಸ್ನ ನೋಟ ನಿಮಗೆ ಸಿಗುತ್ತೆ ಮತ್ತು ಭದ್ರಾ ನದಿಯ ವೀಕ್ಷಣೆ ಕೂಡ ನಿಮಗೆ ಇಲ್ಲಿಂದ ಆಗುತ್ತೆ. ಹಾಗಾಗಿ ನಿಮಗೆ ಫೋಟೋಗ್ರಾಫ್ಸ್ ಕೂಡ ಅತ್ಯಂತ ಸುಂದರವಾಗಿ ಸಿಗುತ್ತೆ. ಇದಾದ ಮೇಲೆ ಇಲ್ಲಿಂದ 60 ಮೀಟರ್ಗಳಷ್ಟು ದೂರ ಇರುವಂತಹ ವಸಿಷ್ಠ ತೀರ್ಥಕ್ಕೆ ನೀವು ರೀಚ್ ಆಗಿ. ಈ ಹ್ಯಾಂಗಿಂಗ್ ಬ್ರಿಡ್ಜ್ ಕೆಳಗಡೆನೆ ನಿಮಗೆ ವಸಿಷ್ಠ ತೀರ್ಥ ಸಿಗೋದು. ಈ ವಸಿಷ್ಠ ತೀರ್ಥ ಪವಿತ್ರ ಪಂಚತೀರ್ಥಗಳಲ್ಲಿ ಒಂದು. ಇಲ್ಲಿ ನೀವು ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದೊಂದಿಗೆ ಆರಾಮಾಗಿ ಟೈಮನ್ನು ಸ್ಪೆಂಡ್ ಮಾಡಬಹುದು. ಇದಾದ ಮೇಲೆ ಇಲ್ಲಿಂದ ನೀವು 16 ಕಿಲೋಮೀಟರ್ಗಳಷ್ಟು ದೂರ ಹೋದರೆ ಮೈದಾಡಿ ಸನ್ಸೆಟ್ ವ್ಯೂ ಪಾಯಿಂಟ್ ನಿಮಗೆ ಸಿಗುತ್ತೆ. ಇಲ್ಲಿಗೆ ನೀವು ರೀಚ್ ಆಗ್ಬಿಟ್ರೆ ಅಂತೂ ಸಾಕ್ಷಾತ್ ಸ್ವರ್ಗಕ್ಕೇನೆ ಕಾಲಿಡ್ತಾ ಇದ್ದೀರೇನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿನ ಪ್ರಕೃತಿ ನಿಮ್ಮನ್ನ ಮೂಕ ವಿಸ್ಮಿತರನ್ನಾಗಿಸುತ್ತೆ. ಇದಂತೂ ಅತ್ಯಂತ ಕಡಿಮೆ ಅನ್ವೇಷಿಸಲ್ಪಟ್ಟಿರುವ ಸ್ಥಳ ಅಂತಾನೆ ಹೇಳಬಹುದು. ಹಾಗಾಗಿ ನಿಮಗೆ ಈ ಸ್ಥಳ ಕ್ರೌಡೆಡ್ ಅಂತ ಅನ್ಸೋದೇ ಇಲ್ಲ. ಹಾಗೆ ಪ್ರಶಾಂತವಾದ ವಾತಾವರಣದಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡಬಹುದು. ಇದಂತೂ ಅತ್ಯಂತ ಸುಂದರವಾದ ಸೂರ್ಯಾಸ್ತದ ವೀಕ್ಷಣೆಗೆ ಮಾಡಿಸಿದ ಸ್ಥಳ ಅಂತಾನೆ ಹೇಳಬಹುದು. ಇದರ ಹೆಸರೇ ಹೇಳೋ ಹಾಗೆ ಇದಂತೂ ಅತ್ಯಂತ ಸೊಗಸಾದ ಸನ್ಸೆಟ್ ಪಾಯಿಂಟ್ ಆಗಿದೆ. ಇದಂತೂ ಒಂದು ಮ್ಯಾಜಿಕಲ್ ಸನ್ಸೆಟ್ ವ್ಯೂ ಪಾಯಿಂಟ್ ಅಂತಾನೆ ಹೇಳಬಹುದು. ಯಾಕಂದ್ರೆ ಇಲ್ಲಿ ಸೂರ್ಯ ಪಶ್ಚಿಮ ಘಟ್ಟಗಳ ಒಳಗಡೆನೆ ಹೋಗ್ತಾ ಇದ್ದಾನೇನೋ ಅನ್ನೋ ರೀತಿ ನಿಮಗೆ ಭಾಸವಾಗುತ್ತೆ. ಯಾಕಂದ್ರೆ ಆ ಹಚ್ಚ ಹಸಿರಿನ ಬೆಟ್ಟಗಳ ನಡುವೆ ಸೂರ್ಯಾಸ್ತವಾಗುವುದನ್ನ ನೋಡೋದೇ ಸುಂದರ. ಅದಕ್ಕೆ ನೀವು ಕಳಸಕ್ಕೆ ಹೋದಾಗ ಈ ವ್ಯೂ ಪಾಯಿಂಟ್ ಅನ್ನು ಕೂಡ ನೋಡ್ಲಿಕ್ಕೆ ಮಿಸ್ ಮಾಡಬೇಡಿ. ಅಕಸ್ಮಾತ್ ನಿಮಗೆ ಸನ್ಸೆಟ್ ಟೈಮಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ಇಲ್ಲಿಗೆ ಭೇಟಿ ನೀಡಿ. ಯಾಕಂದ್ರೆ ನಿಮಗೆ ಇಲ್ಲಿನ ಅನುಭವ ಅಷ್ಟು ಸುಂದರ ಅಂತ ಅನ್ಸುತ್ತೆ. ಇಲ್ಲಿಗೆ ಕಳಸದ 3 ದಿನಗಳ ಪ್ರವಾಸ ಮುಗಿಯುತ್ತೆ. ನಾನು ಈಗಾಗಲೇ ಹೇಳಿದ ಹಾಗೆ ನಿಮಗೆ ರೂಮ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಕಳಸದಿಂದ 30 ಮೀಟರ್ಗಳಷ್ಟು ದೂರ ಇರುವಂತಹ ಆಶೀರ್ವಾದ್ ಕಂಫರ್ಟ್ಸ್ಗೆ ನೀವು ರೀಚ್ ಆಗಬಹುದು. ಇಲ್ಲಿ ಒಂದು ದಿವಸಕ್ಕೆ 800 ರೂಪಾಯಿಂದ 1200 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ಹಾಗೆ ಮತ್ತೊಂದು ಕಳಸದಿಂದ
5.5 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಶ್ರೀ ಸ್ವರ್ಣದರ್ವಿ ಲಾಡ್ಜ್ಗೆ ನೀವು ರೀಚ್ ಆಗಬಹುದು. ಇಲ್ಲಿ ಒಂದು ದಿವಸಕ್ಕೆ 1,000 ರೂಪಾಯಿಂದ 1,500 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ಮತ್ತೊಂದು ರೂಮ್ ಕಳಸದಿಂದ 7.5 ಕಿಲೋಮೀಟರ್ಗಳಷ್ಟು ದೂರ ಇದೆ. ಇದರ ಹೆಸರು ಪದ್ಮಾಂಬಿಕಾ ಲಾಡ್ಜ್ ಹೊರನಾಡು. ಇಲ್ಲಿ ದಿವಸಕ್ಕೆ 800 ರೂಪಾಯಿಂದ 1,200 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ನೀವು ಯಾವುದೇ ರೂಮ್ಸ್ಗೆ ಹೋಗ್ತಾ ಇದ್ರೆ ಮುಂಚೆನೆ ಅವ್ರಿಗೆ ಕಾಲ್ ಮಾಡಿ ಪ್ರೈಸಸ್ ಏನಿದೆ ಅಂತ ಕೇಳ್ಕೊಂಡು ನಂತರನೇ ಬುಕ್ ಮಾಡಿ. ಯಾಕಂದ್ರೆ ಆನ್ಲೈನ್ ವೆಬ್ಸೈಟ್ಗಳಲ್ಲಿ ಅಥವಾ ಆ್ಯಪ್ಗಳಲ್ಲಿ ನಿಮಗೆ ಪ್ರೈಸಸ್ ಅನ್ನ ಜಾಸ್ತಿನೇ ಹಾಕಿರ್ತಾರೆ. ಡೈರೆಕ್ಟ್ ಆಗಿ ಕಾಲ್ ಮಾಡೋದ್ರಿಂದ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಕಳಸದಲ್ಲಿ ನೀವು ಊಟ ತಿಂಡಿ ಮಾಡ್ಕೊಳ್ಬೇಕು ಅಂದ್ರೆ ಕಳಸದಿಂದ 200 ಮೀಟರ್ಗಳಷ್ಟು ದೂರ ಇರುವಂತಹ ಮೀನಾಕ್ಷಿ ಭವನ್ ವೆಜಿಟೇರಿಯನ್ ರೆಸ್ಟೋರೆಂಟ್ಗೆ ನೀವು ರೀಚ್ ಆಗಬಹುದು. ಮತ್ತೊಂದು ಹೋಟೆಲ್ ಕಳಸದಿಂದ 550 ಮೀಟರ್ಗಳಷ್ಟು ದೂರ ಇದೆ. ಇದರ ಹೆಸರು ಹೋಟೆಲ್ ಸರೋವರ ಫ್ಯಾಮಿಲಿ ರೆಸ್ಟೋರೆಂಟ್. ಮತ್ತೊಂದು ಕಳಸದಿಂದ 750 ಮೀಟರ್ಗಳಷ್ಟು ದೂರ ಇದೆ. ಇದರ ಹೆಸರು ಹೋಟೆಲ್ ಶ್ರೀನಿವಾಸ. ಸೊ ಇದಾಗಿತ್ತು 3 ದಿನಗಳ ಪ್ರವಾಸ ಕಳಸಕ್ಕೆ. ಈ ಮಾಹಿತಿಗಳೆಲ್ಲ ನಿಮಗೆ ಉಪಯುಕ್ತವಾಗಿದೆ ಅಂತ ಆದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಮಿಸ್ ಮಾಡಬೇಡಿ. ಯಾಕಂದರೆ ಇದರಿಂದಾಗಿ ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಅದರಿಂದ ನಾನು ಇನ್ನೂ ಹೆಚ್ಚು ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಸನ್ನು ತರಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ.